ನಮಸ್ತೆ ಸ್ನೇಹಿತರೆ. ನೋಡಿ, ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದೆ ನಮ್ಮ ತೋಟಕ್ಕೆಲ್ಲ ಹೊಳೆಯಿಂದ ನೀರು ಬರುತ್ತೆ ಅಂತ. ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಕೂಡ, ಹೊಳೆಯಿಂದ ಮೋಟ್ರಿಂದ ಹೇಗೆ ಬಿಡ್ತೀವಿ ಅಂತ. ಇದೇ ಹೊಳೆ ನೋಡಿ. ನನಗೆ ತುಂಬ ದಿನ ಆಯಿತು. ನೀರು ತುಂಬ ಇರುತ್ತೆ ಮಳೆಗಾಲದಲ್ಲಿ, ಅದಕ್ಕೆ ಬರಲಿಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಈ ಕಲ್ಲು ಹತ್ರ ಎಲ್ಲ ನೀರಿರುತ್ತೆ. ಮಳೆ ತುಂಬ ಆದವಾಗ ಅಲ್ಲಿ ಡ್ಯಾಮ್ ಮೇಲ್ಗಡೆ ಇದೆ. ಅದು ಅಷ್ಟೇ, ಜಾಸ್ತಿ ನೀರು ಅಲ್ಲಿ ಶೇಖರಣೆ ಆದ ತಕ್ಷಣ ಅವ್ರು ಬಿಟ್ಬಿಡ್ತಾರೆ ನೀರು. ಆವಾಗ ನಮಗೆಲ್ಲ, ನಮ್ಮದು ಹೊಳೆ ಸೈಡೆಲ್ಲ ಹೇಳ್ತಾರೆ, ಹೊಳೆ ಹತ್ತಿರ ಮನೆ ಇರೋರೆಲ್ಲ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಡ್ಯಾಮ್ ಬಾಗಿಲು ತೆಗೆದ್ರೆಲ್ಲ, ಮೊದಲೇ ನಮ್ಮ ಮನೆ ಎಲ್ಲ ಕೆಳಗಡೆ ಇತ್ತು, ಅದು ಎಲ್ಲ ಬಳ್ಕೊಂಡು ಹೋಗಿತ್ತು. ಹಾಗಾಗಿ ಇವಾಗ ನಾವು ಮೇಲ್ಗಡೆ ಬಂದು ಮನೆ ಕಟ್ಟಿದ್ದು. ಯಾವ ನಮ್ಮ ಜಾಗದ ಎಂಡಲ್ಲಿ ಬಂದು ಮನೆ ಕಟ್ಟಿದ್ದು. ಅದಕ್ಕೆ ಈಗ ನೋಡಿ, ಇಲ್ಲೆಲ್ಲ ಈ ಕಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ನೀರಿರುತ್ತೆ, ಫುಲ್ಲು ಹರಿತಾ ಇರುತ್ತೆ. ನೋಡಿದ್ರೆ ಒಂಥರ ಖುಷಿನೂ ಆಗುತ್ತೆ, ಭಯನೂ ಆಗುತ್ತೆ ಫುಲ್ಲು ನೀರು ಬಂದವಾಗ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಮತ್ತು ನಮಗೆ ಈ ಹೊಳೆ ಅಂದರೆ ತುಂಬ ಇಷ್ಟ. ಅಂದರೆ ನಮ್ಮ ಜೀವನವೇ ಈ ಹೊಳೆಯಿಂದ ಚೇಂಜ್ ಆಗಿದೆ. ಇಲ್ಲಾಂದರೆ ಎಲ್ಲೋ ನಾವು ತುಂಬ ಇದರಲ್ಲಿ ಇರಬೇಕಿತ್ತು. ಈ ತೋಟ ಎಷ್ಟೇ ಜಾಗ ಇದ್ದರೂ ನೋಡಿ, ಎಷ್ಟೇ ಎಕರೆ ಜಾಗ ಇದ್ರೂ ಅದರಲ್ಲಿ ನೀರಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ನೀರಿದ್ದರೆ ಮಾತ್ರ ಅದಕ್ಕೊಂದು ಬೆಲೆ. ನಾವು ಯಾವ ಬೆಳೆನಾದರೂ ಬೆಳ್ಕೋಬೋದು. ಎಷ್ಟೋ ಜನ ನೋಡಿ, ನೀರಿಲ್ಲ ಅಂದರೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು, ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿದ್ದರೂ ಏಪ್ರಿಲ್ ಮೇ ಬಂದ ತಕ್ಷಣ ಎಲ್ಲ ಸುಟ್ಟು ಸತ್ತೋಗ್ಬಿಡುತ್ತೆ. ಅಡಿಕೆ ಗಿಡ ಆದರೂ ಅಷ್ಟೇ. ನಮಗೆ ಆ ಸಮಸ್ಯೆ ಒಂದಿಲ್ಲ. ಅದು ನಮಗೆ ದೇವರ ವರ ಅಂತನಾದರೂ ಹೇಳ್ಬೋದು. ಈ ಹೊಳೆಗೆ ನಾವು ಎಷ್ಟು ಇದು ಹೇಳಿದ್ರೂ ಸಾಕಾಗಲ್ಲ. ಮತ್ತು ಬರೀ ತೋಟಕ್ಕೆ ನೀರು ಅಂತಲೂ ಅಲ್ಲ, ನಾವು ಚಿಕ್ಕಂದಿನಿಂದ ಇದರಲ್ಲಿ ಆಟ ಆಡಿಕೊಂಡು, ಅಂದರೆ ತುಂಬ ಡೇಂಜರ್ ಇರುತ್ತೆ. ಅಂದರೆ ಮುಳುಗಿ ಎಲ್ಲ ಹೋಗೋ ಹಾಗಿಲ್ಲ. ಅಂದರೆ ತುಂಬ ದೂರ ಎಲ್ಲ ಮುಂದೆ ಎಲ್ಲ ಹೋಗಬಾರ್ದು, ತುಂಬ ಆಳ ಇದೆ ಇದು. ಹಿಂದಗಡೆ ಸ್ವಲ್ಪ ಈ ಒಯ್ಲ್ ಅಂತ ಹೇಳ್ತೀವಿ ನಾವು, ಆ ಕಡೆ ತುಂಬ ಹರಿತಾ ಇರುತ್ತೆ ನೋಡಿ, ಅದಕ್ಕೆ ಸಿಕ್ಕಿದ್ರೆ ಬಳ್ಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ಯಾವ ಕಡೆ ಆಳ ಇಲ್ಲ ಅಲ್ಲಿ ಆಟ ಆಡಬೇಕು, ಈಜಾಡೋಕೆ ಕಲ್ತಿದ್ದು ಎಲ್ಲ ಇದೇ ಹೊಳೆಯಲ್ಲೇ. ಚಿಕ್ಕಂದಿನಿಂದ ನಮಗೆ ಈ ಹೊಳೆ ನೋಡಿದ್ರೆ ತುಂಬ ಇಷ್ಟ. ಇವಾಗಲೂ ಹಾಗೆ. ಇಲ್ಲಿಂದ ಪೇಟೆ ಸೈಡೆಲ್ಲ ಮದುವೆ ಆಗಿ ಬೇರೆ ಕಡೆ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಎಲ್ಲ ಇದು ಮಾಡ್ತಾರೆ. ಇಲ್ಲೆಲ್ಲ ಏಪ್ರಿಲ್ ಮೇ ರಜೆಯಲ್ಲಿ ಜಾಸ್ತಿ ಬರ್ತಾರೆ. ನಾವು ಹಾಗೆ ಬೆಂಗಳೂರಿಂದೆಲ್ಲ ಮೊದಲೇ ಎಲ್ಲ ನಮ್ಮ ಮನೆಗೆಲ್ಲ ಬರ್ತಿದ್ರು. ಆವಾಗೆಲ್ಲ ಅವ್ರು ಹೇಳೋದು, 2 ದಿವಸ ನಮಗೆ ತುಂಬ ಬೋರ್ ಆಗ್ತಿದೆ, ಇಲ್ಲಿ ಏನಿಲ್ಲ, ಸಿಟಿನೂ ಇಲ್ಲ, ಏನಿಲ್ಲ, ಇಲ್ಲಿ ತುಂಬ ಬೋರ್ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಆಮೇಲೆ ಹೊಳೆಗೆಲ್ಲ ಸ್ನಾನ ಮಾಡೋಕ್ಕೆ ಇಲ್ಲ ಈಜಾಡೋಕ್ಕೆ ಎಲ್ಲ ಕರ್ಕೊಂಡು ಹೋದ್ಮೇಲೆ 1-2-3 ದಿವಸ ಬಿಟ್ಟು ಹೇಳ್ತಾರೆ, ಇಲ್ಲ ತುಂಬ ಫಸ್ಟ್ ದಿವಸ ಬೇಜಾರಾಯಿತು, ಇವಾಗ ತುಂಬ ಖುಷಿ ಆಗ್ತಿದೆ, ಇಲ್ಲೇ ಇರೋಣ ಅಂತ ಅನಿಸ್ತಾ ಇದೆ, ತುಂಬ ಇಷ್ಟ ಆಗುತ್ತೆ ಇಲ್ಲಿರೋಕ್ಕೆ, ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆಲ್ಲ. ತುಂಬ ಏಪ್ರಿಲ್ ಮೇಲಂತೂ ತುಂಬ ಸೆಕೆ ಇರುತ್ತಲ್ವ, ಆವಾಗ ಈ ಹೊಳೆಯಲ್ಲಿ ಸ್ನಾನ ಮಾಡೋದಂದರೆ ತುಂಬ ಇಷ್ಟ ಎಲ್ರಿಗೂ. ಇಲ್ಲೂ ಹಾಗೆ ಪೇಟೆಯಲ್ಲಿ ಮಕ್ಕಳೆಲ್ಲ ಇವಾಗ ತುಂಬ ಇಲ್ಲಿಂದ ಹುಡುಗರೆಲ್ಲ ಕೆಲಸಕ್ಕೆ ಅಂತ ಸಿಟಿಗೆಲ್ಲ ಹೋಗ್ತಾರಲ್ವ, ಬೆಂಗಳೂರು ಸೈಡೆಲ್ಲ ತುಂಬ ಜನ ಇದ್ದಾರೆ ನಮ್ಮ ಕಡೆಯವರು. ಅವರೆಲ್ಲ ಹಾಗೆ ರಜೆಯಲ್ಲಿ ಎಲ್ಲ ಬಂದರೆ ಅವ್ರಿಗೆ ಯಾವಾಗ, ಈಗ ಒಂದು ಊರಲ್ಲಿ ಮದುವೆ ಇದೆ, ಏನಾದರೂ ಒಂದು ಫಂಕ್ಷನ್ ಇದೆ ಅಂದರೆ ಅವಾಗೆಲ್ಲ ರಜೆ ಮಾಡಿ ಬರ್ತಾರಲ್ವ, ಅವಾಗೆಲ್ಲ ಹಾಗೆ ಹೊಳೆಯಲ್ಲೇ ಸ್ನಾನ ಮಾಡೋದು ಎಲ್ರೂ. ನಾವು ಮತ್ತು ಇವಾಗೆಲ್ಲ ಎಲ್ಲರ ಮನೆಯಲ್ಲೂ ಮೋಟ್ರು ಇಟ್ಟು ನೀರೆಲ್ಲ ತಗೊಂಡು ಬಂದು ಮನೆಯಲ್ಲೇ ಬಟ್ಟೆ ಒಗೆಯೋಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಇವಾಗ ಅಷ್ಟು ಯಾರು ಇಲ್ಲೇ ಬಂದು ಬಟ್ಟೆ ಒಗೆದು ಹೋಗಲ್ಲ. ಆದರೆ ಮೊದಲೆಲ್ಲ ಇಲ್ಲಿ ಕಲ್ಲಿದೆ ನೋಡಿ, ಇಲ್ಲೆಲ್ಲ ನಾವು ಬಟ್ಟೆ ಒಣಗಿ ಹಾಕೋ ಕಲ್ಲಿದು. ಬಂದು ನಾವು ಬಿಸಿಲಲ್ಲಿ ಬಂದು, ಬಿಸಿಲಲ್ಲಿ ಸ್ವಲ್ಪ ಸುಸ್ತಾದಾಗ ಆಗುತ್ತೆ ಬಿಸಿಲಲ್ಲಿ ಬಂದರೆ. ಆದರೆ ಇಲ್ಲೇ ನೋಡಿ, ನಾವು ಬಟ್ಟೆ ಒಗೆಯೋ ಕಲ್ಲದೆಲ್ಲ ಅಲ್ಲಿ ಆ ಕಲ್ಲಲ್ಲಿ ಒಗೆದು ಇಲ್ಲಿ ತಂದು ಎಲ್ಲ ಒಣಗಿ ಹಾಕೋದು. 1 ಗಂಟೆಯಲ್ಲಿ ತುಂಬ ಚೆನ್ನಾಗಿ ಒಣಗ್ತಿತ್ತು. ಆಮೇಲೆ ಅಷ್ಟು ತನಕ ಎಲ್ಲ ನೀರೆಲ್ಲ ಆಟ ಆಡ್ಕೊಂಡು ಮುಖೆಲ್ಲ ತೊಳ್ಕೊಂಡು ಖುಷಿ ಆಗುತ್ತೆ. ಎಲ್ಲ ಮಾಡ್ಕೊಂಡು ಅದನ್ನು ಕೆಲವರು ಒಣಗಿಸಿಯೇ ತಗೊಂಡು ಹೋಗ್ತಾರೆ. ತುಂಬ ಬಟ್ಟೆ ಇದ್ದರೆ ಎಲ್ಲ ತುಂಬ ದೂರದಿಂದೆಲ್ಲ ಬಂದು ಒಕ್ಕೊಂಡು ಹೋಗ್ತಾರೆ ನೀರಿಲ್ದಿರೋರು. ಏಪ್ರಿಲ್ ಮೇಲೆಲ್ಲ ಒಂದು ಫಂಕ್ಷನ್ ಇದೆ ಅಂದರೆ ಆವಾಗ ತುಂಬ ಬಟ್ಟೆ ಎಲ್ಲ ಆಗುತ್ತಲ್ಲ. ಇವಾಗೆಲ್ಲ ವಾಷಿಂಗ್ ಮಿಷಿನು ಅದು ಇದು ಹಳ್ಳಿಲೂ ಎಲ್ಲ ಬಂದಿದೆ. ಇವಾಗ ಮೋಟ್ರ್ ಏನಿಲ್ಲ ಅಂದರೂ, ವಾಷಿಂಗ್ ಮಿಷಿನ್ ಇಲ್ಲ ಅಂದರೂ ಮೋಟ್ರಲ್ಲಿ ನೀರು ಮನೆ ಹತ್ತಿರ ಬರುತ್ತಲ್ವ, ಅಲ್ಲೇ ಕಲ್ಲು ಹಾಕ್ಕೊಂಡು ಅಲ್ಲೇ ಒಗಿತಾರೆ. ಆದರೆ ಮೊದಲು ಹಾಗಲ್ಲ, ಮನೆಯಲ್ಲೆಲ್ಲ ನೀರಿರಲಿಲ್ಲ, ಬಾವಿಲೆಲ್ಲ ಎತ್ತಬೇಕಿತ್ತು. ಆವಾಗೆಲ್ಲ ನಮ್ಮದು ಬಾವಿಲಿ ಎತ್ತೋ ಹಾಗಿಲ್ಲ, ಇಲ್ಲೇ ಬಂದು ಎಲ್ಲ ಒಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಹೋಗ್ತಾರೆ. ಬೇರೆಯವರು ಹೋಗ್ತಾರೆ, ನಾವು ಮಾಡ್ತೀವಿ. ಮತ್ತು ಫಂಕ್ಷನ್ ಅಂದರೆ ದೂರದಿಂದ ಬರ್ತಾರೆ ಬಟ್ಟೆ ಒಗೆಯೋಕ್ಕೆಲ್ಲ. ಆವಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲೇ ಒಗೆಯೋಕ್ಕೆ, ಸೆಳೆಯೋಕ್ಕೆಲ್ಲ ಅಂತ. ಇದು ತುಂಬ ಸುಲಭ ಹೊಳೆಯಲ್ಲಿ ಒಗೆಯೋದಂದರೆ. ಮತ್ತು ಈ ಚಿಕ್ಕ ಚಿಕ್ಕ ಆವಾಗ ತೋರಿಸ್ದೆ ನೋಡಿ, ಚಿಕ್ಕ ಚಿಕ್ಕ ಕಲ್ಲುಗಳು, ಹಾಗೆ ಒಂಥರ ಕಲ್ಲುಗಳು ಸಿಗುತ್ತೆ. ಈ ಸಿಟಿಲೆಲ್ಲ ಅಕ್ವೇರಿಯಮ್ಮಲ್ಲೆಲ್ಲ ಹಾಕ್ತಾರಲ್ಲ,
ಆ ಥರ ಕಲ್ಲುಗಳು ಇಲ್ಲಿ ಹೊಳೆಯಲ್ಲಿರುತ್ತೆ. ಮತ್ತು ಈ ಕಡೆ ಮೇಲೆ ಅರೆಕಲ್ಲು ಅಂತ ಹೇಳೋದು ನಾವು. ಇದು ಮೇಲ್ಗಡೆ ಇರೋದಕ್ಕೆ ಬಟ್ಟೆ ಒಣಗಾಕ್ತೀವನ್ನಲ್ಲ ಅದಕ್ಕೆ, ಅದರ ಮಧ್ಯೆ ಇರುತ್ತೆ ಆ ಕಲ್ಲುಗಳೆಲ್ಲ. ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ನಾವೊಂದು ಆಟ ಆಡ್ತೀವಿ, 5 ಕಲ್ಲಿಟ್ಕೊಂಡು ಗುಡ್ನಾಡೋದು ಅಂತ ಹೇಳೋದು. ಮನೇಲೆಲ್ಲ ಬೈತಿದ್ರು ಚಿಕ್ಕವರಾಗ, ಎಲ್ಲ ಕೈಯೆಲ್ಲ ಗಟ್ಟಿಯಾಗುತ್ತೆ, ಬಳೆ ಇಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ. ಆದರೆ ನಾವು ಹೇಳಿದ್ದು ಕೇಳ್ತಿರ್ಲಿಲ್ಲ. ಆಟ ಆಡ್ತೀವಿ. ಇದೇ ಕಲ್ಲೆಲ್ಲ ಮನೆಗೆ ಎತ್ಕೊಂಡು ಹೋಗಿ ನಮಗೆ ಮೊದಲೆಲ್ಲ ಏನು ಇರಲಿಲ್ಲ, ಆಟ ಆಡೋಕ್ಕೆ ಅಂತ ಏನು ಸಿಗ್ತಿರ್ಲಿಲ್ಲ ಅಲ್ವಾ ಹಳ್ಳಿಲೆಲ್ಲ. ನಾವು ಚಿಕ್ಕವರಿರುವಾಗ ಇದನ್ನೇ ಎಲ್ಲ ಎತ್ತಿಟ್ಕೊಂಡು ಆಟ ಆಡಿ ಎಲ್ಲ ಬೆಳೆದಿದ್ದು. ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದ್ರೆ. ಇವಾಗ ನೆನಪೆಲ್ಲ ಆಗುತ್ತೆ ನನಗೆ. ಆದರೆ ಒಂದು ಸಮಸ್ಯೆ ಅಂದರೆ, ಬೇಜಾರಂದರೆ, ಚಿಕ್ಕ ಮಕ್ಕಳು ಮತ್ತು ಈಜಾಡಕ್ಕೆ ಬಾರದೇ ಇರೋರು ಎಲ್ಲ ತುಂಬ ಹುಷಾರಾಗಿರ್ಬೇಕಿಲ್ಲಿ. ತುಂಬ ಕಷ್ಟ ಆಗುತ್ತೆ. ಇಲ್ಲಾಂದರೆ ಈ ಥರ ನೋಡಿ ಕಲ್ಲು ಅಂದಲ್ಲ ನಾನು, ಈ ಥರ ನೋಡಿ ಇದೆ ನಾವು ಗುಡ್ನಾಡು ಕಲ್ಲಿದು 5 ಕಲ್ಲಲ್ಲಿ ಹಿಂಗೆ ಇಟ್ಕೊಂಡು, ಅಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಷ್ಟು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಎತ್ಕೊಂಡು ಹೋಗಿ ರೌಂಡ್ ಚೆನ್ನಾಗಿರೋದು, ಕೈ ಮೇಲೆ ನಿಲ್ಲಬೇಕದು ಅಂತ, ಅದು 5 ಕಲ್ಲು ಚೆನ್ನಾಗಿರೋದು ಎತ್ಕೊಂಡು ಹೋಗಿ ತುಂಬ ಜನ ಮಕ್ಕಳೆಲ್ಲ ಇರ್ತಿದ್ವಿ, ಅದರಲ್ಲಿ ಆಟ ಆಡೋದು ನಾವು. ನೋಡಿ ಈ ಥರ ಚೆನ್ನಾಗಿದೆ ಅಲ್ವಾ, ಕಲ್ಲೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಇಲ್ಲಿ ಬಂದರೆ ಇಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಕಮ್ಮಿ ನಾವು, ಅಂದರೆ ತುಂಬ ದಿನ ಬರಲ್ಲ. ಮೊದಲೆಲ್ಲ ದಿನ ಬಂದು ಹೊಳೆಗೆ ಮಧ್ಯಾಹ್ನ ಬಟ್ಟೆ ಹೊಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ದಿನ ಎಲ್ಲ ಬರೋಕ್ಕಾಗಲ್ಲ, ಈಗ ಬೇರೆ ಕೆಲಸ ಎಲ್ಲ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಕಮ್ಮಿ ಈಗ ಬರ್ತೀವಿ. ನೋಡಿ ಹಸ್ರಾಗಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ, ಇದೇ ಕಲ್ಲು ನೋಡಿ ಎಲ್ಲ ಚೆನ್ನಾಗಿದೆ. ಆದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ಲು ನೀರಿರುತ್ತೆ, ಇಲ್ಲೆಲ್ಲೂ ಬರೋಕ್ಕಾಗಲ್ಲ ಫುಲ್ ಮಳೆ ಇದ್ದವಾಗ. ಈ ಸಾರಿ ಇನ್ನೂ ಅಷ್ಟು ಮಳೆ ಬರೋಲ್ಲ, ಇನ್ನು ಬರೋ ಸಾರಿ ತೋರಿಸ್ಬೋದು ನಾನು ನಿಮಗೆ. ಫುಲ್ ಮಳೆ ಬಂದವಾಗ ಎಷ್ಟು ದೊಡ್ಡ ಹೊಳೆ ಇದು, ಇವಾಗ ನಿಮಗೆ ಅಷ್ಟು ಗೊತ್ತಾಗಲ್ಲ. ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ನೀರು ಬರುತ್ತೆ, ಇಲ್ಲೆಲ್ಲೂ ಖಾಲಿ ಇರಲ್ಲ. ಅದು ಆವಾಗ ತೋರಿಸಿದ್ರೆ, ಮಳೆಗಾಲದಲ್ಲಿ ನಾನು ತುಂಬ ನೆರೆ ಬರುತ್ತೆ ಅಂತಲ್ಲ, ಆವಾಗ ತೋರಿಸಿದ್ರೆ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ. ಇವಾಗ ಅಷ್ಟು ಗೊತ್ತಾಗಲ್ಲ. ಆದರೆ ನನಗೆ ಆವಾಗ ಸ್ವಲ್ಪ ಟೈಮ್ ಆಗಲಿಲ್ಲ ಬರೋಕ್ಕೆ, ವಿಡಿಯೋ ಮಾಡಲಿಕ್ಕೆ. ಆದರೆ ಸಮಸ್ಯೆ ಅಂದರೆ ನೋಡಿ, ಮಕ್ಕಳನ್ನು ಮಾತ್ರ ತುಂಬ ಹುಷಾರಾಗಿ ಬೆಳೆಸಬೇಕು ಇಲ್ಲಿ. ನಾವು ಚಿಕ್ಕವರಾಗ ಹೇಗೆ ಬೆಳೆದ್ವಿ ಅಂದರೆ, ನಮಗೀಗ ಭಯ ಆಗುತ್ತೆ ಎಣಿಸಿದ್ರೆ. ನಾನು ಒಂದು ಸಾರಿ ಹೊಳೆಯಲ್ಲಿ ಉಳ್ಕೊಂಡು ಹೋಗಿದ್ದೆ. ಆಮೇಲೆ ನನಗೆ ಆವಾಗ ಈಜಾಡ್ಲಿಕ್ಕೆ ಬರ್ತಿರಲಿಲ್ಲ, ನನ್ನ ಅಕ್ಕನಿಗೆ ಈಜಾಡಲಿಕ್ಕೆ ಬರ್ತಿತ್ತು. ಆವಾಗ ಅವಳು ನನ್ನನ್ನು ಎತ್ಕೊಂಡು ಬಂದು ಬಚಾವ್ ಮಾಡಿದ್ಲು. ತುಂಬ ಆಳಕ್ಕೆ ಹೋಗಿದ್ವಿ ಆವಾಗ. ಒಂದೇ ಸಾರಿ ನಾವು ಹೊಳೆಯಿಂದ ಆಚೆಗೆ ನೀರು ಕಮ್ಮಿ ಹೋದವಾಗ ಒಂದೇ ಸಾರಿ ನೀರು ಬಂದುಬಿಡ್ತು. ಆವಾಗ ಈಚೆ ಬರುವಾಗ ಬಳ್ಕೊಂಡು ಹೋಗಿದ್ದು. ಆದರೆ 1-2-3 ಒಂದು ಹುಡುಗ ಎಲ್ಲ, ನಮ್ಮ ಪಕ್ಕದ ಮನೆಯದೇ ಹುಡುಗ ಎಲ್ಲ ಸ್ವಲ್ಪ ಇದಾಗಿದೆ. ಅಂದರೆ ಅದು ಮಕ್ಕಳಿಗೆ ಸ್ವಲ್ಪ ಈಜಾಡಲಿಕ್ಕೆಲ್ಲ ಹೊಳೆ ಸೈಡ್ ಇರೋರು ಜಾಸ್ತಿ ಕಲಿಸ್ಬೇಕು. ಅಂದರೆ ಈ ಮಕ್ಕಳು ಏನು ಮಾಡ್ತಾರೆ, ಚಿಕ್ಕವರು ಇರೋವಾಗ ನಮಗೆ ಪೇರೆಂಟ್ಸಿಗೆ ಹೇಳ್ದೇನೆ ಹೊಳೆಗೆ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ತುಂಬ ಹುಷಾರಾಗಿರ್ಬೇಕು ಮಕ್ಕಳನ್ನು ಮಾತ್ರ. ಅದು ಒಂದು ಮೈನಸ್ ಈ ಹೊಳೆದು. ಅಂದರೆ ನೀರಂದರೆ ನನಗೆ ಒಂದು ಸಾರಿ ಹಾಗಾಗಿರೋದಕ್ಕೆ ನನಗೆ ತುಂಬ ಭಯ. ಅದಕ್ಕೆ ನನ್ನ ಮಕ್ಕಳಿಗೆ ನಾವು ದೊಡ್ಡವರಿದ್ದರೆ ಮಾತ್ರ ಹೋಗೋದು, ಅವ್ರಿಗೆ ನಾನು ಜಾಸ್ತಿ ಬೇರೆ ಟೈಮೆಲ್ಲ ಹೋಗಲಿಕ್ಕೆ ಬಿಡೋದಿಲ್ಲ. ನನಗೆ ತುಂಬ ಭಯ. ಅಂದರೆ ನಾನು ಮುಳುಗಿ ಹೋಗಿದ್ದಲ್ಲ, ಆ ಸಾಯೋ ಸಂಕಟ ಏನಂತ ನಂಗೆ ಗೊತ್ತಲ್ಲ. ಅದಕ್ಕೆ ಅದೇನೋ ನಂಗೆ ಇವಾಗ ಒಂದು ಇರುವೆ ಸಹ ನೀರಿಗೆ ಬಿದ್ದರೆ ನನಗೆ ನಂಗೆ ಆ ಉಸಿರು ಕಟ್ಟಿತ್ತಲ್ಲ, ಅದೇ ನೆನಪಾಗೋದು. ಅದನ್ನು ಎತ್ತಿ ಬಿಡೋದು ನಾನು. ನನಗೆ ಅಷ್ಟು ಹೆದರಿಕೆ ನೀರಲ್ಲಿ ಮುಳುಗೋದು. ಮತ್ತು ಆ ಥರ ಏನಾದರೂ ನೀರಿಗೆ ಬಿದ್ದಿದ್ದರೆ ನಾನು ಪಟ್ಟಂತ ಎತ್ತಿ ಬಿಡ್ತೀನಿ. ಅಂದರೆ ನನಗೆ ಅದು ಅಷ್ಟು ಒಂಥರ ದುಃಖ ಕೊಡುತ್ತೆ, ಅಂದರೆ ಒಂಥರ ಟೆನ್ಷನ್ ಆಗುತ್ತೆ. ಅಂದರೆ ಆವಾಗ ಅಷ್ಟು ಕಷ್ಟ ಆಗಿದೆ. ಇವಾಗ 11 ವರ್ಷಕ್ಕಾಗಿದೆ, ಆದರೆ ನನಗೆ ಈಗ ತುಂಬ ನೆನಪಿದೆ ಅದು. ಅದೊಂಥರ ಸಂಕಟ ಆಗುತ್ತೆ ಇವಾಗಲೂ ಅಂದ್ಕೊಂಡ್ರೆ. ಆದರೆ ಈ ಥರ ನೋಡಿ, ವಾತಾವರಣ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋಕೆ. ಏನೋ ಸಂಜೆ ಹೊತ್ತು, ಬೆಳಗ್ಗೆ ಬೇಗ, ಬಿಸಿಲು ಹೊತ್ತಿಗೆ ಹೋದ್ರೂ ಏನೂ ಅನಿಸಲ್ಲ, ತುಂಬ ಖುಷಿಯಾಗುತ್ತೆ. ಏನೋ ಒಂಥರ ಒಳ್ಳೆ ಗಾಳಿ, ಒಂಥರ ನೀರು ಹರಿಯೋ ಶಬ್ದ, ಎಲ್ಲನೂ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಹೊಳೆ ಕಡೆ ಇರೋರಿಗೆ, ಈ ಥರ ದೊಡ್ಡ ಹೊಳೆ ಇದ್ದರೆ ಅಲ್ಲಿ ಹೋಗಿ ಬಂದು ಮಾಡಿರೋರಿಗೆ, ಗೊತ್ತಿರೋರಿಗೆಲ್ಲ ಗೊತ್ತಾಗುತ್ತೆ. ಬೇರೆಯವ್ರಿಗೂ, ಸಿಟಿಲಿರೋರಿಗೆಲ್ಲ ಖುಷಿ ಆಗ್ಬೋದು ಅಂದ್ಕೊತೀನಿ ಈ ವಿಡಿಯೋ ನೋಡಿದ್ರೆ. ಅದಕ್ಕೆ ಮಾಡಿದೆ. ನಮಗೆ ಅಂದರೆ ಇಲ್ಲಿ ನಾವು ನೋಡಿಕೊಂಡೆ ಬೆಳೆದಿದ್ದಾದರೂ ನಮ್ಗೆ ಖುಷಿ ಆಗುತ್ತೆ. ಆದರೂ ಈ ನೋಡದೇ ಇರೋರಿಗೆ ಹೊಳೆ ನೀರು ಎಲ್ಲ ಅಂದರೆ ತುಂಬ ಇಷ್ಟ ಇರುತ್ತಲ್ವ ಅವರಿಗೆ. ಮತ್ತು ಈ ಕಲ್ಲುಗಳು ನಮಗೆ ತುಂಬ ಇಷ್ಟ.